ಕಾಲದಲ್ಲಿ ಡಾಕ್ಟರ್ಸು ಅಂದರೆ ಸಾಕು. ಈಗ ನಾನೇ ಎಕ್ಸಾಂಪಲ್, ನಿನ್ನೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದೆ. ಬರೀ ಒಂದು ಡಿಹೈಡ್ರೇಷನ್ ಅಂತ ಹೋಗಿದ್ದು, ಅದು ಸಿವಿಯರ್ ಆಯಿತು, ಅದು ಬೇರೆ ಕತೆ. ಆದರೆ ಹಾಸ್ಪಿಟ್ಲಿಗೆ ಹೋದರೆ 10,000 ದುಡ್ಡನ್ನ 10,000 ಆಗೋ ದುಡ್ಡನ್ನ 40-50,000 ಮಾಡಿ ಬಿಲ್ ಕಂಪ್ಲೀಟ್ ಮಾಡದೆ ನಮ್ಮನ್ನು ಕಳಿಸೋದಿಲ್ಲ. ಆ ಥರ ಒಂದು ಇದು. ಅದರಿಂದ ಈಗೇನಾಗಿದೆ ಅಂದರೆ, ಇವರು ಗುಬ್ಬಿನಲ್ಲಿ ವರ್ಕ್ ಮಾಡ್ತಾ ಇರೋದು. ಅವ್ರು ಮಾಡೋ ಕೆಲಸದಲ್ಲಿ ಹಳ್ಳಿಯಿಂದ ಜನಗಳು ಬರೋದು. ಆ ಜನ ಬಂದು ಅವರ ಕಾಯಿಲೆ ಎಲ್ಲ ಇವ್ರ ಹತ್ರ ತೋರಿಸ್ಕೊಂಡು ಮೆಡಿಸನ್ನು ಫ್ರೀಯಾಗಿ ಕೊಡ್ತಾರೆ ಮೆಡಿಕಲ್ ಸ್ಟೋರಿಂದ ಇವರು. ಆಮೇಲೆ ಪೇಷಂಟ್ ಹೋಗುವಾಗ ಅವ್ರಿಗೆ ದುಡ್ಡು ಇಲ್ಲ ಅಂದರೆ ಅವ್ರ ಜೋಬಿಗೆ ದುಡ್ಡಿಟ್ಟು ಕಳಿಸ್ತಾರೆ. ಇನ್ನೊಂದು ಮುಖ್ಯವಾಗಿರೋ ವಿಷಯ ಅಂದರೆ, ಕರೋನಾ ಟೈಮಲ್ಲಿ ಯಾರ್ಯಾರು ಎಷ್ಟೆಷ್ಟು ಲಕ್ಷ ಕಳ್ಕೊಂಡಿದ್ದಾರೆ ಅನ್ನೋದು ಅವ್ರವ್ರಿಗೆ ಗೊತ್ತು. ಹಾಗೆ ಪ್ರಾಣವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಇವರು ವಿತೌಟ್ ₹1 ಒಬ್ಬೊಬ್ಬರಿಂದ ತಗೊಳ್ದೆ ಎಷ್ಟು ಜನ ಬಂದರು ಅಷ್ಟು ಜನಕ್ಕೆ 10,000 ಒಳಗಡೆ ಮೆಡಿಸಿನ್ಗಳು ಪ್ರೊವೈಡ್ ಮಾಡಿಸಿ ಅವ್ರ ಪ್ರಾಣಗಳನ್ನ ಉಳಿಸಿ ದೊಡ್ಡ ಸೇವೆ ಸಲ್ಲಿಸಿರೋಂಥ ವ್ಯಕ್ತಿ ಇವರು. ಇವರಲ್ಲಿ ತುಂಬ ಒಳ್ಳೆ ಗುಣಗಳಿದೆ. ಅದೆಲ್ಲ ಇನ್ನು ಮುಂದೆ ಒಳ್ಳೆಯದೇ ಆಗಿ ಹೊರಗಡೆ ಬರಲಿ, ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ನಾನು ಇವ್ರನ್ನ ತುಂಬ ವರ್ಷದಿಂದ ನೋಡ್ತಿದ್ದೀನಿ. ಅವ್ರು ಅದೇ ಥರ ಎಷ್ಟೇ ಟೆನ್ಷನ್ ಇರಲಿ, ಎಂಥ ಇದರಲ್ಲಿ ಪೇಷಂಟ್ ಬರಲಿ, ಅವ್ರನ್ನೆಲ್ಲ ಚೆನ್ನಾಗಿ ನೋಡಿ ವಾಸೆ ಮಾಡಿ ಕಳಿಸಿ ಇವರೇ ಬೇಕು ಅಂತ ಕಾಯೋ ಪೇಷಂಟ್ಗಳೇ ಇದ್ದಾರಲ್ಲ ಹಳ್ಳಿ ಜನಗಳು. ಅಷ್ಟು ಅವರು ಸೇವೆ ನೀಡ್ತಾ ಇದ್ದಾರೆ. ಇವರ ಸೇವೆ ನಮ್ಮ ಟ್ರಸ್ಟ್ ಮೂಲಕ ಕೆಲವು ಹಳ್ಳಿಗಳಲ್ಲಿ ನಮಗೆ ಬೆನ್ನೆಲುಬಾಗಿ ಬರಬೇಕು, ನೀವು ನಮ್ಮ ಜೊತೆ ನೀವು ನಿಂತ್ಕೋಬೇಕು ಅಂತ ನಿಮ್ಮನ್ನ ನಾವು ಕೇಳ್ಕೊಳ್ತಿದ್ದೀವಿ ಸರ್. ನಿಂತ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೀವು ಹೇಳಿ. ಇದಾದ್ಮೇಲೆ ಮಾತಾಡ್ಲಿ ಬಿಡಿ. ಇಲ್ಲ ಹೇಳ್ಬಿಡಿ. ಸನ್ಮಾನ ಆದ್ಮೇಲೆ ಮಾತಾಡಿ.